HDK ಪಟ್ಟಣ ಪ್ರತಿಷ್ಠೆ ಗೆಲುವಿಗೆ ಬ್ಲೂ ಪ್ರಿಂಟ್ ಆಪರೇಷನ್ ಶುರುನಾ ಸೈನಿಕ ಬಲ ಯಾರಿಗೆ ಚಕ್ರವ್ಯೂಹಕ್ಕೆ ನಿಖಿಲ್ ಬ್ರದರ್ಸ್ ಮಾಸ್ಟರ್ ಸ್ಟ್ರೋಕ್ ಪಟ್ಟಣಕ್ಕೆ ಫೈಟ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನುವಂಥದ್ದು ಇಬ್ಬರು ನಾಯಕರ ಒಂದು ನಾಯಕತ್ವವನ್ನ ಕೂಡ ಹೊರಗಚ್ಚಲಾಗ್ತಾ ಇದೆ. ಅದರ ಜೊತೆಗೆ ಪ್ರತಿಷ್ಠೆಯ ಕಣ ಆಗಿರುವಂಥದ್ದು ಮತ್ತೊಬ್ಬ ನಾಯಕನ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿರುವಂಥದ್ದು. ಏನಾಗ್ತಾ ಇದೆ ಚನ್ನಪಟ್ಟಣ ಎಲೆಕ್ಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಚನ್ನಪಟ್ಟಣದಲ್ಲಿ ಜೋರಾಗ್ತಾ ಇರುವಂಥದ್ದು ರಾಜಕೀಯ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನ ಅಲರ್ಟ್ ಆಗಿದ್ದಾರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು. ಪಟ್ಟಣದಲ್ಲಿ HDK ವರ್ಸಸ್ DKC ನಡುವೆ ಜೋರಾಗಿ ನಡೀತಾ ಇದೆ ಫೈಟ್. HDKಗೆ ಕ್ಷೇತ್ರ ಉಳಿಸಿಕೊಳ್ಳುವಂತ ತವಕ ಗೆದ್ದಿರೋದೇ 19, ಅದರಲ್ಲಿ ಒಂದೀಗ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಅದನ್ನ ಮತ್ತೆ ಗೆಲ್ಸ್ಕೊಬೇಕಾಗಿದೆ. ಅವರ ಪ್ರತಿಷ್ಠೆ ಒಂದ್ಸಲಿ ಚನ್ನಪಟ್ಟಣ ಕೈ ಬಿಟ್ಬಿಟ್ರೆ ಮತ್ತೆ ಎಲ್ಲಿ ಉಳಿಸ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ HDKಗೆ ಕಾಡ್ತಾ ಇದೆ. ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ DCM DK ಶಿವಕುಮಾರ್ ಅವರು ಕೂಡ. DK ಸುರೇಶ್ ವರ್ಸಸ್ ನಿಖಿಲ್ ಸ್ಪರ್ಧೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದಿದೆ. ನಿಖಿಲ್ಗೆ ಟಿಕೆಟ್ ನೀಡಿದ್ರೆ CPI ನಡೆ ಏನು? CPI ನಿರ್ಧಾರದ ಮೇಲೆ ಅಲ್ಲಿ ಕಾಂಗ್ರೆಸ್ ಅಥವಾ NDA ಅಭ್ಯರ್ಥಿಯ ಗೆಲುವಿನ ಭವಿಷ್ಯ ನಿರ್ಧಾರ ಆಗುತ್ತೆ. CPI ಆಪರೇಷನ್ಗೆ ಕಾಂಗ್ರೆಸ್ ಯತ್ನ ಮಾಡ್ತಾ ಇದೆಯಾ? ಕೈಗೆ ಜೈ ಅಂತಾರಾ CPI ಅಥವಾ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಇದನ್ನೇ ಚರ್ಚೆ ಮಾಡ್ತಾ ಹೋಗೋಣ. ಮತ್ತು ಇಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅಂತ ನೋಡೋದಾದ್ರೆ ನೆಕ್ಸ್ಟ್ CM ಆಗಬೇಕು ಅನ್ಕೊಂಡಿದ್ದಾರೆ DK ಶಿವಕುಮಾರ್. ಈ ಒಂದು ಎಲೆಕ್ಷನ್ ರಿಸಲ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಯಕತ್ವದ ವಿಚಾರ ಒಂದು ಗುದ್ದಾಟ, ಅದರ ಜೊತೆಗೆ ಪ್ರತಿಷ್ಠೆ ಕೂಡ ಕಾಡ್ತಾ ಇದೆ. ಮತ್ತು ಒಂದ್ ಕಡೆ CPI ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆಯ ರೀತಿಯಲ್ಲೂ ಕೂಡ ಕಾಣ್ತಾ ಇದೆ. ಹೇಗೆ ನೋಡ್ಬೋದು ಇದನ್ನ? ನೀವೇ ಹೇಳದಂತೆ ತುಂಬಾ ಜನಕ್ಕೆ ಇದು ಅಸ್ತಿತ್ವ ಮತ್ತು ಪ್ರತಿಷ್ಠೆಯ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರಿಗಂತೂ ಹ್ಯಾಟ್ರಿಕ್, ಅಂದ್ರೆ ಆ ಸೋಲನ್ನ ಬ್ರೇಕ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಮತ್ತು ಅನುಕೂಲ ಗೇಟ್ವೇ ಇದ್ದಂಗೆ ಇಲ್ಲ, ಭಾರಿ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಯೋಗೇಶ್ವರ್ ಅವರಿಗೆ ಅಸ್ತಿತ್ವದ ಪ್ರಶ್ನೆ, ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರ ಕಳ್ಕೊಳ್ಳುವಂಥ ಪ್ರಶ್ನೆ, DK ಬ್ರದರ್ಸ್ ಮತ್ತೇನಾದರೂ ಬಂದ DK ಬ್ರದರ್ಸ್ ಅತ್ಯಂತ ದೊಡ್ಡ ಮಟ್ಟದ ಪ್ರತಿಷ್ಠೆ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಉಪಕಥನೆಲ್ಲ ಅತ್ಯಂತ ಕುತೂಹಲ ಇದೆ ರಾಜ್ಯ ರಾಜಕಾರಣದಲ್ಲಿ. ಇನ್ನು ಅದರ ಹೊರತಾಗಿ ನೋಡೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನನ್ನು ಕೈ ಬಿಡಬೇಡಿ, ಇದು ರಾಜಕೀಯ ಏನು ಅಳಿವುಳಿವಿನ ಪ್ರಶ್ನೆ ಅನ್ನೋಂಥ ಒಂದು ಮೆಸೇಜಿಂಗನ್ನು ಕೊಟ್ಟರೂ ಕೂಡ ಅವರಿಗೆ ಇಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಅಟ್ಲೀಸ್ಟ್ ಮಂಡ್ಯದಲ್ಲಿ ಜನ ಕರೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ಅಲ್ಲೊಂದು 4-5 ಕ್ಷೇತ್ರಗಳಿದ್ದಾವೆ. ಅಂದರೆ ಆ ಹಳೆ ಮೈಸೂರಲ್ಲಿ ಅಂಥದ್ದೊಂದು ಅವಕಾಶ ಇದೆ ಬೇರೆ ಬೇರೆ ಕಡೆ. ಆದರೆ CP ಯೋಗೇಶ್ವರ್ ಅವ್ರ ಕತೆ ತುಂಬ ದೊಡ್ಡದಿದೆ. ಈಗಲೇ 5 ವರ್ಷ ಗ್ಯಾಪ್ ಆಗಿದೆ. ಇನ್ನೂ ಮತ್ತೊಂದು ಗ್ಯಾಪ್ ಆದರೆ ಅವರ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಬಿಡುತ್ತೆ ಮತ್ತು ಯಾರು ಏನು ಎತ್ತ ಅಂತ ಬರುತ್ತೆ. NDA ಮುಂದುವರೆದು ಬಿಟ್ರೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಅತ್ಯಂತ ದೊಡ್ಡ ಮಟ್ಟದ ಏನು ಸವಾಲಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈತ್ರಿಗೆ ಶತಸಿದ್ಧ ಅವರು ಖಂಡಿತ ಅಕಸ್ಮಾತ್ ಮೈತ್ರಿ ಒಳಗೆ ಉಳಿದ್ರೂ ಕೂಡ ಬಾಯಿ ಮಾತಲ್ಲಷ್ಟೇ ಅಲ್ಲಿ ಸಪೋರ್ಟ್ ಬರುತ್ತೆ. ಅದರ ಹೊರತಾಗಿ ಈಗಾಗಲೇ ಅವರು ಕೂಡ ಕ್ಷೇತ್ರವ್ಯಾಪಿ ಒಂದಷ್ಟು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ, ಜನಸಂಪರ್ಕಗಳನ್ನು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ತಾನು ಸ್ವಾಭಿಮಾನಿಯಾಗಿ ಸ್ವತಂತ್ರವಾಗಿ ನಿಂತರೆ ಏನೆಲ್ಲ ಅವಕಾಶಗಳಿದೆ ಅನ್ನೋಂಥ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ವೇರ್ಯಾಸ್ DK ಶಿವಕುಮಾರ್ ಈಗಾಗಲೇ 1000 ಕೋಟಿ ಅನುದಾನ, ಶಂಕುಸ್ಥಾಪನೆಗಳು, ಓಡಾಟ ಮತ್ತು ಕೌಂಟರ್ ಸ್ಟ್ರಾಟಜಿ ಇವ್ರ ವಿರುದ್ಧ HDK ವಿರೋಧಿ ಹಲವಾರು ಏನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರೋದ್ರಿಂದ ಈ ಒಂದು ಉಪಕಥನ ರಾಜ್ಯ ರಾಜಕಾರಣದಲ್ಲಿ ಹೊಸ ದಿಕ್ಕನ್ನು ಕೊಡುತ್ತೆ ಮತ್ತು ಹೊಸ ತಿರುವನ್ನು ಕೊಡುತ್ತೆ ಮತ್ತು ಹಳೆ ಮೈಸೂರಿನ ಚಕ್ರಾಧಿಪತ್ಯಕ್ಕೆ ಮತ್ತೊಂದು ಸುತ್ತಿನ ಮುದ್ರೆಯನ್ನ ಒತ್ತೋದ್ರಲ್ಲಿ ಅನುಮಾನ ಇಲ್ಲ. ಪೃಥ್ವಿ ಓಕೆ ಪಟೇಲ್ ಇಲ್ಲಿ ಮೇನ್ ಆಗಿ ಕಾಂಗ್ರೆಸ್ ಗೆಲ್ಲೇಬೇಕು ಅನ್ನುವಂಥ ಜೋಶ್ ಯಾಕೆ ಬಂತು ಅಂತ ಒಂದು ಚಿಕ್ಕದಾಗಿ ನೋಡೋದಾದ್ರೆ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಅಷ್ಟಕ್ಕಷ್ಟೇ. ಅಂದರೆ 2023ರಲ್ಲಿ 15,000 ವೋಟು, ಅಲ್ಲಿ CP ಯೋಗೇಶ್ವರ್ BJP ಬಿಟ್ಟರೆ JDS ಇದ್ದಿದ್ದು. ಬಟ್ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ 1 ಲಕ್ಷ ಮಂಜುನಾಥ್ ಅವರಿಗೆ ವೋಟ್ ಬಂದರೆ 85,000 DK ಸುರೇಶ್ ಅವರಿಗೆ ವೋಟ್ ಬಂತು. ನಾವು ಸ್ವಲ್ಪ ಪ್ರಯತ್ನ ಪಟ್ಟರು ಗೆಲ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದರೆ CPIಗೆ ಎಲ್ಲಾದರೂ ಟಿಕೆಟ್ ಕೊಡದೆ ಹೋದರೆ CPI ನಿರ್ಧಾರದ ಮೇಲೆ ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿಯ ಗೆಲುವು ನಿಂತಿದೆ. ಇದನ್ನು ಹೇಗೆ ನೋಡ್ತೀನಿ ನೀವು? ಅಫ್ಕೋರ್ಸ್ ಪೃಥ್ವಿ, ಕಳೆದ 4 ತಿಂಗಳಿಂದ DK ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಹೇಳ್ತಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರ ಫೌಂಡೇಶನ್ ಕೂಡ ಈಗ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು 30 ಅವರ ಫೌಂಡೇಶನ್ನ ಟ್ರಸ್ಟ್ನ ಯುವಕರು ಕಳೆದ 3 ತಿಂಗಳಿಂದ ಕೆಲಸ ಮಾಡ್ತಾರೆ. ಎಲ್ಲ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಅವರು ಹೇಳೋ ಪ್ರಕಾರ DK ಶಿವಕುಮಾರ್ ಅಭ್ಯರ್ಥಿ ಅಂತಿರುವಂಥದ್ದೇ DK ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಅಂತ ಹೇಳಲಾಗ್ತಿರ್ತಕ್ಕಂಥ. ನೀವು ಹೇಳಿದ್ರಲ್ಲ 1 ಲಕ್ಷ ವೋಟು 85,000 ಇವ್ರಿಗೆ ವೋಟು 15,000 ಮಾತ್ರ ಡಿಫ್ರೆನ್ಸ್. ಹಾಗಾಗಿ ಅದು ಮೈತ್ರಿಯಾಗಿ 1 ಲಕ್ಷ ತಗೊಂಡಿರ್ತಕ್ಕಂಥದ್ದು. ಈಗ ಸರ್ಕಾರ ಇರುವಂಥದ್ದು ಮತ್ತಷ್ಟು ಎಲ್ಲೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇನ್ನೇನು ಆಗ್ಬಿಟ್ರೆ ಇನ್ನೇನೋ ಆಗುತ್ತೆ ಅಂದ್ಕೊಂಡಿದ್ರು, ಅದು ಬೇರೆ. ಅದು ನಿಮಗೆ ಇದೊಂಥರ ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಪ್ರಾಕ್ಟಿಕಲ್ಲು ಥಿಯರಿ
ಏನಾಗ್ತಿತ್ತು, ಡಾಕ್ಟರ್ ಮಂಜುನಾಥ್ ಆಗೋದ್ರಿಂದ ಇಡೀ ಚನ್ನಪಟ್ಟಣ, ಇಡೀ ರಾಮನಗರ, ಇಡೀ ಬೆಂಗಳೂರು ಗ್ರಾಮದ ಅಭಿವೃದ್ಧಿ ಆಯಿತು ಅಂತ ಹೇಳ್ತಿದ್ರು. ಆದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಅದು ಫಂಡ್ ತರೋದು, ಕೆಲಸ ಮಾಡುವಂಥದ್ದು ಸುಲಭ ಅಲ್ಲ. ನೀವು ಡಾಕ್ಟ್ರಾಗಿ ಕೆಲಸ ಮಾಡೋದು ಬೇರೆ, ರಾಜಕಾರಣ ಮಾಡೋದು ಬೇರೆ. ರಾಜಕಾರಣ ಮಾಡಲಿಕ್ಕೆ ಭಾಳಷ್ಟು ಅದಕ್ಕೆ ಒಂದಷ್ಟು ಅನುಭವಗಳು ಬೇಕು, ಜೊತೆಗೆ ಹಣ ತರುವಂಥ ಒಂದು ಕೆಪಾಸಿಟಿ ಕೂಡ ಬೇಕು. ಸದ್ಯ ಇದೀಗ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡದೇ ಇದ್ದರೆ ಅಲ್ಲಿ ಅನಿವಾರ್ಯವಾಗಿ ಸಿ ಪಿ ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಸೋರಿಸಲೇಬೇಕು. ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನು ಸೋರಿಸಲಿಲ್ಲಂತೆ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಿಂದ ರಾಜಕೀಯ ಸನ್ಯಾಸವನ್ನು ಕಾಂಗ್ರೆಸ್ ಗೆದ್ರೂ ಪರವಾಗಿಲ್ಲ, NDA ಅಭ್ಯರ್ಥಿ ಗೆಲ್ಬಾರ್ದು. ಯಾಕಂತೇಳಿ ಅಲ್ಲಿ ಸಿ ಪಿ ಯೋಗೇಶ್ವರ ಅಲ್ಲಿ ಸೋತ್ರೆ ಅದು ಅಲ್ಲಿ ನಿಖಿಲ್ ಗೆದ್ದರೆ ಅವರು ರಾಜಕೀಯ ಸನ್ಯಾಸವನ್ನು ತೆಗೆದುಕೊಳ್ಳುವಂಥ ಸ್ಥಿತಿ ಅವರಿಗೆ ಇದೇನು ಅಲ್ಲಿ ಅಂತಿಮವಾಗುತ್ತೆ. ಹಾಗಾಗಿ ಇಲ್ಲಿ ನಿಖಿಲ್ರವರ ಅಭ್ಯರ್ಥಿ ಆದರೆ ಒನ್ಸ್ ಅಗೇನ್ ಅಲ್ಲಿ HD ಕುಟುಂಬ ರಾಜಕಾರಣ ಅನ್ನೋದು ಮೇಳೆ ಎಸುತ್ತೆ. ಮತ್ತು DK ಸುರೇಶ್ ಇದು ಕೂಡ ಕುಟುಂಬ ರಾಜಕಾರಣ ಮೇಳೆ ಐತೆ. ಆದರೆ DK ಸುರೇಶ್ ಅವರು ನಮ್ಮ ಜಿಲ್ಲೆಯವರು, ನಮ್ಮ ಅಕ್ಕಪಕ್ಕ ಊರಿನವರು ಅನ್ನೋದೊಂದು ಬರುತ್ತೆ. ಮತ್ತು ಅಲ್ಲಿ HD ಕುಮಾರಸ್ವಾಮಿಗೂ ಸವಾಲಾಗುತ್ತೆ. ಆದರೆ ಯೋಗೀಶ್ವರ ನಡೆಯ ಮೇಲೆ ಅಲ್ಲಿ ನಿಖಿಲ್ರವರು ಅಭ್ಯರ್ಥಿ ಆದರೆ ಅವರ ಗೆಲುವು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಇದೀಗ DK ಸುರೇಶ್ ಅವರು ಅಭ್ಯರ್ಥಿ ಅಂತೇಳಿ DK ಶಿವಕುಮಾರ್ ಕಡೆಯವರು ಹೇಳ್ತಿರುವಂಥದ್ದು. ಈಗಾಗಲೇ ಜಯಮುತ್ತೂರವರು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಇಲ್ಲೂ ಕೂಡ ಫ್ಯಾಮಿಲಿ ಮೇ ಬಿ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಲ್ಲಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಇಲ್ಲ, ಜನರ ಒತ್ತಾಯ ಸೋಯಿಗಾಗಿ ನಿಲ್ಬೇಕಾಯ್ತು ಅನ್ನುವಂತ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬರುತ್ತಾ ಕಾದ್ ನೋಡಿ. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಈಗ ಮಗನ್ನ ಗೆಲ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರ ಕತೆ ಮುಗೀತು.